ಏಕಮೇವ ದ್ವಿತೀಯಂ. ಸರ್, ರಥಸಪ್ತಮಿ ಅಂದ್ರೆ ರಥಸಪ್ತಮಿ ಆ ದಿನಕ್ಕೆ ರಥಸಪ್ತಮಿ ಅನ್ನೋ ಹೆಸರು ಬಂದಿದ್ದು ಹೇಗೆ? ಮತ್ತೆ ರಥಸಪ್ತಮಿಯ ಆಚರಣೆಯ ವಿಧಿವಿಧಾನ ಏನು? ರಥಸಪ್ತಮಿಯ ದಿನ ಏನನ್ನ ಹೇಗೆ ಯಾರಿಗೆ ದಾನ ಮಾಡಬೇಕು ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡಿ ಸರ್. ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವೇಭ್ಯೋ ಋಷಿಭ್ಯೋ ನಮಃ. ಸರ್ವೇಭ್ಯೋ ಶಾಸ್ತ್ರ ಪ್ರವರ್ತಕೇಭ್ಯೋ ನಮಃ. ಬಂಧು ಮಿತ್ರರೇ, ನಮ್ಮ ಸನಾತನ ಧರ್ಮದಲ್ಲಿ ಅಥವಾ ಹಿಂದೂ ಧರ್ಮದಲ್ಲಿ ಒಂದು ಸಂವತ್ಸರಕ್ಕೆ 12 ಮಾಸಗಳಿದೆ. ಸೌರ ಮಾಸನೂ ಇದೆ, ಚಾಂದ್ರಮಾನ ರೀತಿಯ ಮಾಸಗಳು ಇದೆ. ಸೌರ ಮಾಸ ಅಂದ್ರೆ ಮೇಷ ಮಾಸ, ವೃಷಭ ಮಾಸ, ಮಿಥುನ ಮಾಸ ಅಂತ ಹೋಗುತ್ತೆ. ಚಾಂದ್ರಮಾನ ರೀತ್ಯ ಅಂದ್ರೆ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಇತ್ಯಾದಿಯಾಗಿ ಫಾಲ್ಗುಣ ಪದಿ ಅಂತ ಹೋಗುತ್ತೆ. ಈ 12 ಮಾಸಗಳಲ್ಲೂ ಕೂಡ ನಮಗೆ ಸೂರ್ಯ ಒಂದು ಪರ್ಟಿಕ್ಯುಲರ್ ದಿನಗಳಲ್ಲಿ ಒಂದೊಂದು ರಾಶಿಗೆ ಪ್ರವೇಶ ಮಾಡ್ತಾನೆ. ಅದು ಸೂರ್ಯ ಸಂಕ್ರಮಣ ಅಂತ ಕರಿತೀವಿ ನಾವು. ಮೇಷ ಸಂಕ್ರಮಣ, ವೃಷಭ ಸಂಕ್ರಮಣ, ಮಿಥುನ ಸಂಕ್ರಮಣ ಹೀಗೆ ಇತ್ಯಾದಿಯಾಗಿ ಕರಿತೀವಿ. ಅದು ಸೂರ್ಯನನ್ನ ಆರಾಧನೆ ಮಾಡೋದಕ್ಕೆ ಬಹಳ ವಿಶೇಷವಾದಂತಹ ದಿನ ಆಗಿರುತ್ತೆ. ಅದೇ ತರನೇ ಬೇರೆ ಯಾವ್ದಾದ್ರು ದಿನ ಅಥವಾ ತಿಥಿ ಇದೆಯಾ ಅಂತ ನೋಡ್ತು ಅಂದ್ರೆ, ಒಂದು ಸಂವತ್ಸರದಲ್ಲಿ ಸೂರ್ಯನನ್ನ ಆರಾಧನೆ ಮಾಡೋದಕ್ಕೆ ಬಹಳ ಶ್ರೇಷ್ಠವಾದಂತಹ ದಿನ ಯಾವುದು ಅಂತ ನೋಡ್ತು ಅಂದ್ರೆ, ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿ ಸೂರ್ಯನ ಎಲ್ಲ ರೀತಿಯ ಆರಾಧನೆಗೆ ಬಹಳ ಶ್ರೇಷ್ಠವಾದಂತಹದ್ದು. ಹೇಗೆ ಅಂತ ನೋಡ್ತು ಅಂದ್ರೆ, ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯನ್ನ ರಥಸಪ್ತಮಿ ಅಂತ ಕರಿತೀವಿ ನಾವು. ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರತಿ ತಿಂಗಳ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷದ ತಿಥಿಗಳಲ್ಲಿ ಸಪ್ತಮಿ ತಿಥಿನಲ್ಲಿ ಸೂರ್ಯನನ್ನ ವಿಶೇಷವಾಗಿ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಯಾಕೆ ಅಂದ್ರೆ, ಎಲ್ಲ ಜೀವರಾಶಿಗಳಿಗೂ ಕೂಡ ಆರೋಗ್ಯವನ್ನು ಕೊಡ್ತಕ್ಕಂಥವನು ಸೂರ್ಯನಾರಾಯಣ. ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಮೋಕ್ಷಮಿಚ್ಛೇತ್ ಜನಾರ್ದನಾಥ್, ಜ್ಞಾನಂ ಮಹೇಶ್ವರಾದಿಚ್ಛೇತ್ ಶ್ರಿಯಮಿಚ್ಛೇತ್ ಹುತಾಶನಾಥ್ ಅಂತ ಶಾಸ್ತ್ರದಲ್ಲಿ ಭಾಗವತದಲ್ಲಿ ಹೇಳುತ್ತದೆ. ಹಾಗಾಗಿ ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂದ್ರೆ ನಾವು ಆರೋಗ್ಯ ಬೇಕು, ಓವರ್ ಆಲ್ ನಮಗೆ ಆರೋಗ್ಯ ಬೇಕು. ಯಾವುದೇ ರೀತಿಯ ಆರೋಗ್ಯ ಬೇಕು ಅಂದ್ರೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಆರೋಗ್ಯ ಬೇಕು ಅನ್ನತಕ್ಕಂಥದ್ದು ಮುಖ್ಯವಾಗಿ, ಅತಿ ಮುಖ್ಯವಾಗಿ 3 ರಿಂದ 5 ದೇವತೆಗಳನ್ನ ಆರಾಧನೆ ಮಾಡಬೇಕು. ಯಾವ್ಯಾವುದು ಅಂತ ಕೇಳ್ತು ಅಂದ್ರೆ, ಮೊದಲನೇದು ಸೂರ್ಯನಾರಾಯಣ, ಎರಡನೇದು ಧನ್ವಂತರಿ, ಮೂರನೇದು ಅಶ್ವಿನಿ ದೇವತೆಗಳು, 4ನೇದು ಈಶ್ವರ, 5ನೇದು ವಿಷ್ಣು. ಇವಿಷ್ಟನ್ನು ಗಣಪತಿ ಪೂರ್ವಕವಾಗಿ ಆರಾಧನೆ ಮಾಡಬೇಕು. ಅದು ಅಂಡರ್ಸ್ಟುಡ್. ನಾನು ಯಾವಾಗ ಏನನ್ನ ದೇವತೆಗಳನ್ನಾಗ್ಲಿ ದೇವರನ್ನಾಗ್ಲಿ ಆರಾಧನೆ ಮಾಡಬೇಕು ಅಂತ ಹೇಳಿದಾಗ ಅದು ಯಾವಾಗ್ಲೂ ಅರ್ಥ ಮಾಡ್ಕೊಂಡಿರಿ, ಗಣಪತಿ ಪೂರ್ವಕವಾಗಿ ನಾವು ಪೂಜೆ ಮಾಡತಕ್ಕಂಥದ್ದು ಮ್ಯಾಂಡೇಟರಿ. ನೀವು ಒಂದು ಜಪ ಮಾಡಬೇಕಾದ್ರೂ ವಿಶೇಷವಾಗಿ ಗಣಪತಿಯನ್ನ ಫಸ್ಟು ನೀವು 108 ಮಾಡೋದಿದ್ರೆ 108 ಮಾಡ್ಕೊಳ್ಳಿ. ಯಾವ್ದಾದ್ರು ಬದಲ್ಲ ಅಂದ್ರೆ 21 ಬಾರಿ ಆದ್ರೂ ಕಡೆ ಪಕ್ಷ ಮಾಡಬೇಕು. ಇದನ್ನು ಮಾಡಿದ ನಂತರದಲ್ಲಿ ನೀವು ನಿಮ್ಮ ಯಾವ ಸಂಕಲ್ಪ ಮಾಡ್ಕೊಂಡಿರ್ತೀರ ಮನಸ್ಸಿನಲ್ಲಿ ಆ ಜಪಗಳನ್ನ ಮಾಡ್ತಕ್ಕಂಥದ್ದು. ಹಾಗಾಗಿ ಈ ಸೂರ್ಯನನ್ನ ನಾವು ಆರಾಧನೆ ಮಾಡಬೇಕು. ಈ ರಥಸಪ್ತಮಿಯನ್ನ ಹೆಸರು ಹೇಗೆ ಬಂತು ಅಂತ ಪ್ರಶ್ನೆ ತಗೊಂಡಿದ್ದಾರೆ. ಇದನ್ನು ಯಾರೋ ಕೇಳಿದ್ರು, ರಥಸಪ್ತಮಿ ಅಂತ ಯಾತಕ್ಕೆ ಕರೀತಾರೆ ಇದನ್ನ ಅಂತ. ಪುರಾಣಗಳ ಪ್ರಕಾರ ಈ ಒಂದು ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ದಿನ ಸೂರ್ಯನಿಗೆ ವಿಶ್ವಕರ್ಮ ರಥವನ್ನ ನಿರ್ಮಾಣ ಮಾಡಿ ಕೊಡ್ತಾನೆ. ಈ ವಿಶ್ವಕರ್ಮ ರಥವನ್ನ ನಿರ್ಮಾಣ ಮಾಡಿ ಕೊಟ್ಟ ಅನಂತರದಲ್ಲಿ ಆ ಒಂದು ರಥದಲ್ಲಿ ಸೂರ್ಯ ಕುಳಿತುಕೊಂಡು ತನ್ನ ಒಂದು ಪ್ರಯಾಣವನ್ನ, ಜರ್ನಿ ಅಂತ ನೀವೇನ್ ಕರಿತೀರ, ಆ ಒಂದು ಪ್ರಯಾಣವನ್ನ, ಗಮನವನ್ನ ಪ್ರಾರಂಭ ಮಾಡ್ತಾನೆ. ಅರುಣ ಅದಕ್ಕೆ ಸಾರಥಿ ಆಗ್ತಾನೆ. ಹಾಗಾಗಿ ಈ ಒಂದು ಪರಮ ಪುಣ್ಯವಾದಂತಹ ದಿನವನ್ನ ರಥಸಪ್ತಮಿ, ರಥವನ್ನ ವಿಶ್ವಕರ್ಮ ಸೂರ್ಯನಿಗೆ ಪ್ರದಾನ ಮಾಡಿದಂತಹ ದಿನ ಆದ್ರಿಂದ ಅದನ್ನ ರಥಸಪ್ತಮಿ ಅಂತ ಕರಿತೀವಿ ನಾವು. ಇದು ರಥಸಪ್ತಮಿಯ ಹಿನ್ನೆಲೆ. ಇನ್ನು ರಥಸಪ್ತಮಿ ದಿನ ಏನು ಮಾಡಬೇಕು ನಾವು ಅಂತ ಕೇಳ್ತಾ ಇದ್ದಾರೆ. ರಥಸಪ್ತಮಿ ದಿನ ಏನು ಮಾಡಬೇಕು ಅಂದ್ರೆ, ನಮಗೆ ಈ ಎಕ್ಕದ ಎಲೆ ಬರುತ್ತೆ, ಅರ್ಕಪತ್ರ ಅಂತ ಕರಿತೀವಿ ನಾವು ಅದನ್ನ.
ಈ ಅರ್ಕಪತ್ರವನ್ನ ತಲೆ ಮೇಲೆ, ಎರಡು ಭುಜದ ಮೇಲೆ, ಕೆಲವರು ಎರಡು ಕಣ್ಣು ಮೇಲೂ ಇಟ್ಕೋಬೇಕು ಅಂತ ಹೇಳ್ತಾರೆ, ಎರಡು ಭುಜದ ಮೇಲೆ, ಎರಡು ಮಂಡಿ ಮೇಲೆ, ಎರಡು ಪಾದದ ಮೇಲೆ, ಇಷ್ಟನ್ನೂ ಕೂಡ ಆ ಒಂದು ಆ ಎಲೆಯನ್ನ ಅಂದ್ರೆ ಎಕ್ಕದ ಎಲೆಯನ್ನ ಇಟ್ಕೊಂಡು ಸಪ್ತ ಸಪ್ತ ಮಹಾಸಪ್ತ ಸಪ್ತದ್ವೀಪ ವಸುಂಧರ ಸಪ್ತಾರ್ಕ ಪರಿಣಮಾದಾಯ ಸಪ್ತಮಿ ರಥಸಪ್ತಮಿ ಈ ಒಂದು ಶ್ಲೋಕವನ್ನ ಹೇಳಿಕೊಂಡು ನಖಶಿಕಾಂತ ಸ್ನಾನವನ್ನ ಮಾಡಬೇಕು. ಅಂದ್ರೆ ತಲೆಯಿಂದ ಕಾಲಿನ ಬೆರಳುಗಳು ತನಕನೂ ಕೂಡ ಸ್ನಾನವನ್ನ ಮಾಡಬೇಕು. ಸ್ತ್ರೀಯರು ಕೂಡ ಹೀಗೆ ಮಾಡಬೇಕು. ಯಾಕೆ ಇದನ್ನ ವಿಶೇಷವಾಗಿ ಹೇಳಿದೆ ಅಂದ್ರೆ, ಸ್ತ್ರೀಯರಿಗೆ ತಲೆ ಮೇಲೆ ಅವಾಗವಾಗ ನೀರು ಹಾಕೊಳ್ಳೋದಕ್ಕೆ ಶಾಸ್ತ್ರಗಳಲ್ಲಿ ಹೇಳಿಲ್ಲ. ನಖಶಿಕಾಂತ ಸ್ನಾನವನ್ನ ಸ್ತ್ರೀಯರಿಗೆ ಹೇಳಿಲ್ಲ, ಕೆಲವು ವಿಶೇಷ ದಿನಗಳಲ್ಲಿ ಹೇಳಿದೆ. ಇವಾಗ ಎಣ್ಣೆ ನೀರು ಹಾಕೋಬೇಕಾದಾಗ ಅವರು ಹಾಗೆ ಮಾಡಬೇಕು. ಅದು ಬಿಟ್ರೆ ಕೆಲವು ವಿಶೇಷ ಪರ್ವ ದಿನಗಳಲ್ಲಿ ಅಂದ್ರೆ ಹಬ್ಬದ ದಿನಗಳಲ್ಲಿ ಹೇಳಿದೆ. ಹಾಗಾಗಿ ಆ ಒಂದು ರಥಸಪ್ತಮಿಯ ದಿನ ಸ್ತ್ರೀಯರು ಕೂಡ ಹೀಗೇನೆ ಸ್ನಾನವನ್ನ ಮಾಡಬೇಕು. ಸ್ನಾನ ಮಾಡಬೇಕಾದಂತಹ ಕಾಲ ಯಾವ್ದಾಗಿರುತ್ತೆ ಅಂದ್ರೆ ಸಾಮಾನ್ಯವಾಗಿ ಅರುಣೋದಯ ಅಥವಾ ಬ್ರಾಹ್ಮಿ ಮುಹೂರ್ತ ಆಗಿರುತ್ತೆ. ಇದ್ರ ಬಗ್ಗೆನೂ ಕೂಡ ಮುಂದಿನ ಸಂಚಿಕೆಗಳಲ್ಲಿ ನಾವು ಮಾಡ್ತೀವಿ. ಅರುಣೋದಯ ಅಂದ್ರೆ ಏನೋ, ಬ್ರಾಹ್ಮಿ ಮುಹೂರ್ತ ಅಂದ್ರೆ ಏನೋ ಅಂತ ಬಹಳ ಸೂಕ್ಷ್ಮವಾಗಿ ಅಥವಾ ಬಹಳ ಸ್ಥೂಲವಾಗಿ ಹೇಳಿರ್ತೇನೆ ಇವಾಗ ನಾನು. ಬ್ರಾಹ್ಮಿ ಮುಹೂರ್ತ ಅಂದ್ರೆ ಸೂರ್ಯ ಉದಯಕ್ಕೆ ಹಿಂದೆ 48 ನಿಮಿಷಗಳ ಕಾಲವನ್ನ ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ. ಮುಹೂರ್ತ ಅಂತೂ ಘಟಿದ್ವಯಂ ಅಂತ ಜ್ಯೋತಿಷ್ ಶಾಸ್ತ್ರ ಹೇಳುತ್ತೆ. ಒಂದು ಘಟಿ ಅಂದ್ರೆ ಅಥವಾ ಘಳಿಗೆ ಅಂದ್ರೆ 24 ನಿಮಿಷ, ಎರಡು ಘಳಿಗೆಗೆ ಒಂದು ಮುಹೂರ್ತ ಅಂತ ಕರಿತೀವಿ. ಸೊ ಹಾಗಾಗಿ ಫಾರ್ ಎಕ್ಸಾಂಪಲ್ 6 ಗಂಟೆಗೆ ಸೂರ್ಯೋದಯ ಇದೆ ಅಂತ ಹೇಳ್ತು ಅಂದ್ರೆ 5 ಗಂಟೆ 12 ನಿಮಿಷದಿಂದ 6 ಗಂಟೆ ತನಕ ಬ್ರಾಹ್ಮಿ ಮುಹೂರ್ತ. ಅದಕ್ಕೆ 48 ನಿಮಿಷ ಹಿಂದೆ ಅರುಣೋದಯ ಕಾಲ ಅಂತ ಕರಿತೀವಿ ನಾವು. ಅದಕ್ಕೆ 48 ನಿಮಿಷ ಮುಂಚೆ ಅರುಣೋದಯ ಕಾಲ ಅಂದ್ರೆ ಸೂರ್ಯೋದಯದಿಂದ 1 hour 36 minutes ತಗೊಂಡಾಗ ನಾವು ಅದರೊಳಗೆ ಫಸ್ಟ್ 48 minutes ಸೂರ್ಯೋದಯಕ್ಕೆ ಮುಂಚೆ 48 ನಿಮಿಷ ಇದೆ, ಅದು ಬ್ರಾಹ್ಮಿ ಮುಹೂರ್ತ. ಅದಕ್ಕೂ ಮುಂಚೆ 48 ನಿಮಿಷ ಏನಿರುತ್ತೆ ಅದು ಅರುಣೋದಯ ಕಾಲ ಅಂತ ಕರಿತೀವಿ ನಾವು. ಹಾಗಾಗಿ ಈ ಅರುಣೋದಯ ಕಾಲದಲ್ಲಿ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಈ ಒಂದು ಮಂಗಳ ಸ್ನಾನವನ್ನ ಮಾಡ್ತಕ್ಕಂಥದ್ದು. ಈ ಒಂದು ಮಂಗಳ ಸ್ನಾನವನ್ನ ಮಾಡಿದ ಅನಂತರದಲ್ಲಿ ನಾವು ಯಾರ್ಯಾರು ಸಂಧ್ಯಾ ವಂದನೆ ಮಾಡ್ತೀರೋ ಅವರೆಲ್ಲರೂ ಕೂಡ ಸಂಧ್ಯಾ ವಂದನೆ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು, ಆಮೇಲೆ ನಿಮ್ಮ ಅನುಷ್ಠಾನಗಳು ಏನಿರುತ್ತೋ ಅದನ್ನ ದೇವತಾ ಕಾರ್ಯಗಳನ್ನ ಮಾಡಿಕೊಂಡು ಅವತ್ತಿನ ದಿನ ವಿಶೇಷವಾಗಿ ಸೂರ್ಯನನ್ನ ನೀವು ಜಪ, ಆರಾಧನೆ, ತಪ ಎಲ್ಲ ಧ್ಯಾನ ಮಾಡ್ತಕ್ಕಂಥದ್ದು. ಹೇಗೆ ಮಾಡಬೇಕು ಅದನ್ನು ನೋಡ್ತು ಅಂದ್ರೆ, ಸಾಮಾನ್ಯವಾಗಿ ಪ್ರಸಿದ್ಧವಾದಂತಹ ಆದಿತ್ಯ ಹೃದಯ ಸ್ತೋತ್ರ ಇದೆ. ಆದಿತ್ಯ ಹೃದಯ ಸ್ತೋತ್ರವನ್ನ ಪಾರಾಯಣ ಮಾಡ್ತಕ್ಕಂಥದ್ದು. ಸೂರ್ಯ ಅಷ್ಟಕ ಇದೆ. ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ, ದಿವಾಕರ ನಮಸ್ತುಭ್ಯಂ ಪ್ರಭಾಕರ ನಮೋಸ್ತುತೆ ಅಂತ ಉದ್ದಕ್ಕೆ 8 ಶ್ಲೋಕಗಳು ಹೋಗುತ್ತೆ. ಈ ಒಂದು ಇದನ್ನ ಮಾಡ್ತಕ್ಕಂಥದ್ದು, ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಯಾರು ವೇದವನ್ನ ಸರಿಯಾಗಿ ಅಧ್ಯಯನ ಮಾಡಿರ್ತಾರೆ, ಋಗ್ವೇದ ಮತ್ತೆ ಯಜುರ್ವೇದದಲ್ಲಿ, ಋಗ್ವೇದದಲ್ಲಿ ಸೌರ ಸೂಕ್ತ ಅಂತ ಒಂದು ಸೂಕ್ತ ಬರುತ್ತೆ ಸೂರ್ಯನಿಗೆ ಸಂಬಂಧಪಟ್ಟಂತಹದ್ದು. ಅದೇ ರೀತಿಯಲ್ಲಿ ಯಜುರ್ವೇದದಲ್ಲಿ ಅರುಣ ಪ್ರಶ್ನ ಅಂತ ಬರುತ್ತೆ. ಈ ಸೌರ ಸೂಕ್ತ ಏನ್ ಜಾಸ್ತಿ ಹೊತ್ತಾಗೋದಿಲ್ಲ, ಒಂದು 7-8 ನಿಮಿಷದಲ್ಲಿ ಬಹುಶಃ ಆಗತ್ತೆ, ಅದು 8-10 ನಿಮಿಷದಲ್ಲಿ ಆಗತ್ತೆ ಅದು ಪಾರಾಯಣ ಮಾಡೋದು, ಒಂದ್ಸತಿ ಪಾರಾಯಣ ಮಾಡೋದಕ್ಕೆ. ಅರುಣ ಪ್ರಶ್ನ ಅನ್ನತಕ್ಕಂಥದ್ದು ಯಜುರ್ವೇದ ಭಾಗ, ಅದು ಹೆಚ್ಚು ಕಮ್ಮಿ 1.25 ಗಂಟೆ ಕಾಲ ಆಗತ್ತೆ ಅದು. ಇದನ್ನ ಯಾರಿಗೆ ಬರುತ್ತೆ ಅವ್ರು ಪಾರಾಯಣ ಮಾಡ್ಬೋದು. ಇಲ್ಲ ಅಂದ್ರೆ ನೀವು ಅಂತಹ ಪುರೋಹಿತರನ್ನ ಮನೆಗೆ ಕರೆಸಿ ಪಾರಾಯಣ ಮಾಡಿಸ್ತಕ್ಕಂತಹದ್ದು ತುಂಬಾ ವಿಶೇಷ ಈ ರಥಸಪ್ತಮಿ ದಿನ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಋಗ್ವೇದದಲ್ಲಿ ಸೌರ ಸೂಕ್ತ ಅಂತ ಬರುತ್ತೆ, ಸೂರ್ಯನಿಗೆ ಸಂಬಂಧಪಟ್ಟಂತಹದ್ದು. ಯಜುರ್ವೇದದಲ್ಲಿ ಅರುಣ ಪ್ರಶ್ನ ಅಂತ ಕರೀತೇವೆ ಅದನ್ನ. ಈ ಸೌರ ಸೂಕ್ತ ಮತ್ತೆ ಅರುಣ ಪ್ರಶ್ನವನ್ನ ಪಾರಾಯಣ ಮಾಡಿಸ್ತಕ್ಕಂತಹದ್ದು ಬಹಳ ವಿಶೇಷ. ಮತ್ತೆ ಮಾಘ ಮಾಸದಲ್ಲಿ ಸೂರ್ಯ ನಮಸ್ಕಾರವನ್ನು ಮಾಡಿಸ್ತಕ್ಕಂತಹದ್ದು ಬಹಳ ವಿಶೇಷ. ಸೂರ್ಯ ನಮಸ್ಕಾರ ಅನ್ನೋದೇ ಒಂದು ಪ್ರಯೋಗ. ಆಕ್ಚುಯಲ್ ಆಗಿ ಕರೆಕ್ಟ್ ಆಗಿ ಮಾಡ್ತೀರಾ ಅದನ್ನ ಅಂದ್ರೆ ನಿಯರ್ಲಿ 3.5 to 4 hours ಆಗುತ್ತದೆ. ಯಾಕೆಂದ್ರೆ ಪೂಜೆ ಆಗ್ಬೇಕು, ಅದಕ್ಕೆ ಅರ್ಘ್ಯ ಆಗ್ಬೇಕು, ಅದಾದ್ಮೇಲೆ ಸೂರ್ಯ ನಮಸ್ಕಾರ. ಹೆಚ್ಚು ಕಮ್ಮಿ ಸೂರ್ಯ ನಮಸ್ಕಾರನೇ ಅಂದಾಜಲ್ಲಿ ಒಂದು 140 ನಮಸ್ಕಾರ ಬರುತ್ತೆ. ಪ್ರತಿಯೊಂದಕ್ಕೂ ಮಂತ್ರ ಹೇಳ್ಕೊಂಡು ಆ ಮಂತ್ರದ ಪೂರ್ವಕವಾಗಿ ನಮಸ್ಕಾರ ಮಾಡ್ಬೇಕು. ಒಬ್ಬರ ಕೈಲಿ ಅಷ್ಟು ಮಾಡೋಕ್ಕಾಗಲ್ಲ, ಮನೆಯವರೆಲ್ಲ ಮಾಡ್ತಾರೆ ಸಾಮಾನ್ಯವಾಗಿ. ಮಾಘ ಮಾಸದ ಭಾನುವಾರಗಳಲ್ಲಂತೂ ಬಹಳ ವಿಶೇಷ ಇದೆ. ಪ್ರತಿ ಮಾಘ ಮಾಸದ ಭಾನುವಾರಗಳಲ್ಲಿ ಸಾಮಾನ್ಯ ನಾನು ಮಾಡಿಸ್ತಾನೆ ಇರ್ತೇನೆ ಪ್ರತಿ ವರ್ಷ. ಆದ್ರಿಂದ ಪ್ರತಿ ವರ್ಷದ ಮಾಘ ಮಾಸದ ಭಾನುವಾರಗಳಲ್ಲಿ ಸೂರ್ಯ ನಮಸ್ಕಾರ ಬಹಳ ವಿಶೇಷ.
ಅದರೊಳಗೂ ಮಾಘ ಮಾಸದ ಇಡೀ ಮಾಘ ಮಾಸದಲ್ಲಿ ಯಾವಾಗ ಬೇಕಾದ್ರೂ ನೀವು ಸೂರ್ಯ ನಮಸ್ಕಾರ ಒಂದು ಪ್ರಯೋಗವನ್ನ ಮಾಡಿಸ್ಬೋದು ನೀವು. ಬಹಳ ವಿಶೇಷ ಅದು. ಅದರಿಂದ ಆರೋಗ್ಯ ವೃದ್ಧಿ ಆಗತ್ತೆ. ಹಾಗಾಗಿ ಈ ರೀತಿಯಾಗಿ ಸೂರ್ಯನನ್ನ ನೀವು ಆರಾಧನೆ ಮಾಡ್ತಕ್ಕಂತಹದ್ದು. ಮತ್ತು ಸೂರ್ಯನನ್ನ ಆರಾಧನೆ ಮಾಡಬೇಕಾದ್ರೆ ಪೂಜೆಗೆ ನೀವು ಏನು ನೈವೇದ್ಯ ಮಾಡಬೇಕು ಅಂದ್ರೆ ವಿಶೇಷವಾಗಿ ಗೋಧಿ ಪಾಯಸವನ್ನು ಮಾಡ್ತಕ್ಕಂಥದ್ದು ಅಥವಾ ರವೆ ಪಾಯಸವನ್ನು ಮಾಡ್ತಕ್ಕಂಥದ್ದು. ಗೋಧಿಯ ಒಂದು ಚೂರ್ಣನೆ, ಗೋಧೂಮ ಚೂರ್ಣ ಅಂದ್ರೆ ರವೆ ಸಂಸ್ಕೃತದಲ್ಲಿ. ಹಾಗಾಗಿ ಆ ರವೆಯಿಂದ ಸಿಹಿ ಮಾಡೋದಿದ್ರೆ ರವೆ ಕೇಸರಿ ಬಾತ್ ಮಾಡ್ಬೋದು, ರವೆಯಿಂದ ಉಪ್ಪಿಟ್ಟು ಮಾಡ್ಬೋದು, ಅಥವಾ ರವೆಯಿಂದ ಬೇರೆ ಇನ್ನೇನು ಅಪೂಪ ಅಂದ್ರೆ ನೀವು ದೋಸೆ ತರನೂ ಆಗತ್ತೆ. ಈ ತರದ್ದೆಲ್ಲ ಏನ್ ಬೇಕಾದ್ರೂ ಮಾಡ್ಬೋದು ನೀವು. ಇದನ್ನ ಮಾಡಿ ದೇವರಿಗೆ ನೈವೇದ್ಯಕ್ಕೆ ಇಡಬೇಕು. ಯಾವ ಹೂವಿನಿಂದ ಪೂಜೆ ಮಾಡಬೇಕು ಅಂತ ನೋಡ್ತು ಅಂದ್ರೆ ನಾವು ಕಣಗಲೆ ಹೂವಿನಿಂದ ಪೂಜೆ ಮಾಡಬೇಕು, ಅಥವಾ ಬೇರೆ ಕೆಂಪು ಹೂಗಳಿಂದ ಪೂಜೆ ಮಾಡಬೇಕು ಸೂರ್ಯನಿಗೆ. ಸೂರ್ಯಂ ರಕ್ತವರ್ಣಂ ರಕ್ತಮಾಲ್ಯ ಬದಂ ರಕ್ತಗಂಧಾನಲೇಪಂ ರಕ್ತಾಶ ರಕ್ತಚಿತ್ತಧ್ವಜ ರಥಪ್ತಾಕಾರ ಶೋಕ್ತಂ ದಿವ್ಯಂ ವೇದಂ ಪ್ರದಕ್ಷಿಣೇಕದು ಬಾಣಂ ಗ್ರಹಮಂಡಲೇ ಪ್ರದಿಷ್ಟಂ ಸಾಂಗಂ ಸಾಯತಂ ಸವಾಹನಂ ಸಶಕ್ತಿ ಸಪುತ್ರ ಸಪೋತ್ರ ಸರ್ವಾಲಂಕಾರ ಭೂಷಣಂ ಅಧಿದೇವತಾ ಪ್ರತ್ಯದೇವತಾ ಸಹಿತಂ ಆದಿತ್ಯಾದಿ ನವಗ್ರಹ ಧಾನ್ಯ ಮಧ್ಯೆ ವಸ್ತುಲಾಕಾರ ಮಂಡಲೆ ಗೋಧೂಮ ಧಾನ್ಯಸ್ಯೋಪರಿ ಭಗವಂತಂ ಭೂಹು ಭುವಃ ಸುವಃ ಭೂರ್ಭುವ ಸುವಃ ಸೂರ್ಯಗ್ರಹಂ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಅಂತ ನಾವು ಈ ಒಂದು ಪೂಜೆಯನ್ನ ಮಾಡಿಸ್ಬೇಕಾದಾಗ ಹೀಗೆ ಮಂತ್ರವನ್ನ ಹೇಳ್ತೀವಿ. ಹಾಗಾಗಿ ಆ ಒಂದು ಸೂರ್ಯನನ್ನ ನಾವು ಪೂಜೆ ಮಾಡೋದಕ್ಕೆ ವಿಶೇಷವಾಗಿ ನಾವು ಈ ಒಂದು ಕಣಗ್ಲೆ ಹೂವನ್ನ, ಕರ್ಣಿಕಾರ ಪುಷ್ಪ ಅಂತ ಕರಿತೀವಿ ನಾವು. ಕಣಗ್ಲೆ ಹೂವನ್ನ, ಗೆನ್ನೇರು ಪುಷ್ಪ ಅಂತ ಕರೀತಾರೆ, ಅದನ್ನ ಕಣಗ್ಲೆ ಹೂವನ್ನ ಪೂಜೆ ಮಾಡ್ತಕ್ಕಂಥದ್ದು. ಬೇರೆ ಕೆಂಪು ಹೂಗಳನ್ನ ಪೂಜೆ ಮಾಡೋದು ರಕ್ತ ಪುಷ್ಪ ಅಂತ ಕರಿತೀವಿ ಸೂರ್ಯನಿಗೆ. ಕೆಂಪು ಹೂವನ್ನ, ಎನಿ ಕೈಂಡ್ ಆಫ್ ರೆಡ್ ಫ್ಲವರ್ನ ಪೂಜೆ ಮಾಡ್ತಕ್ಕಂಥದ್ದು. ಅದರೊಳಗೂ ಕೂಡ ನೀವು ಅರ್ಕ ಪುಷ್ಪ ಪೂಜೆ ಮಾಡ್ತಾ, ಎಕ್ಕದ ಹೂವು ಏನಿದೆ ಅದನ್ನು ಕೂಡ ಪೂಜೆ ಮಾಡ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಸೂರ್ಯನ ಒಂದು ಪೂಜೆಗೆ ವಿಶೇಷವಾಗಿ ಹೇಳಿರ್ತಕ್ಕಂತಹ ಹೂಗಳು. ಹಾಗಾಗಿ ಇದನ್ನ ಪೂಜೆ ಮಾಡ್ತಕ್ಕಂಥದ್ದು. ಇನ್ನು ಮುಖ್ಯವಾಗಿ ದಾನದ ವಿಚಾರಕ್ಕೆ ಬಂದಾಗ, ಯಾವ ಒಂದು ವಿಶೇಷವಾದಂತಹ ಪರ್ವದ ದಿನಗಳು, ಹಬ್ಬದ ದಿನಗಳು ಬಂದಾಗ ನೀವು ಅವಶ್ಯಕವಾಗಿ ಮಾಡಬೇಕಾದಂತಹದ್ದು ಏನು ಅಂದ್ರೆ ಒಂದು ಪೂಜೆ, ಇನ್ನೊಂದು ಅತಿಥಿ ಸತ್ಕಾರ. ಅಂದ್ರೆ ಯಾರನ್ನಾದ್ರು ಕರೆದು ಊಟ ಹಾಕ್ಬೇಕು ನೀವು. ಇದನ್ನ ಪದೇ ಪದೇ ಹೇಳ್ತಾ ಇರ್ತೀನಿ ನಾನು ಯಾವಾಗಲೂ. ಸಂಕ್ರಾಂತಿ ಇದನ್ನ ಮಾಡಿದಾಗ್ಲೂ ನಾನು ಅಲ್ಲೂ ಕೂಡ ಹೇಳಿದ್ದೀನಿ, ಇದನ್ನ ಇಲ್ಲೂ ಹೇಳ್ತಾ ಇದ್ದೀನಿ, ಮುಂದಕ್ಕೂ ಹೇಳ್ತೀನಿ. ನೀವು ಶಿವರಾತ್ರಿ ದಿನ ಅಥವಾ ಗೋಕುಲಾಷ್ಟಮಿ ದಿನ, ಅವತ್ತು ಉಪವಾಸದ ದಿನಗಳು, ಅವತ್ತೇನೋ ಸ್ವೀಕಾರ ಮಾಡಬಾರ್ದು. ಮಾರನೇ ದಿನ ಪಾರಣೆ ದಿನ ಅಂತ ಕರಿತೀವಿ. ಅವತ್ತಿನ ದಿನ ನೀವು ಯಾರನ್ನಾದ್ರು ಕರೆದು ಅವ್ರಿಗೆ ಊಟ ಹಾಕಿ ನೀವು ತಿನ್ಬೇಕು. ಅವಾಗಲೇ ನಿಮಗೆ ಸಂಪೂರ್ಣ ಫಲ ಸಿಗ್ತಕ್ಕಂಥದ್ದು. ಹಾಗಾಗಿ ನೀವು ಮೊದಲಿಗೆ ಯಾರನ್ನಾದ್ರು ಅತಿಥಿಗಳನ್ನ ಕರೆದು ಗೆಸ್ಟ್ ಆಗಿ ನೀವು ಅವರಿಗೆ ಊಟ ಹಾಕ್ತಕ್ಕಂಥದ್ದು. ಅನಂತರದಲ್ಲಿ ದಾನವನ್ನು ಕೊಡ್ತಕ್ಕಂಥದ್ದು. ಏನು ದಾನವನ್ನು ಕೊಡಬೇಕು ಅಂತ ಕೇಳಿದಾಗ ಏನು ಬೇಕಾದರೂ ದಾನ ಕೊಡ್ಬೋದು ಅಂತ ಶಾಸ್ತ್ರ ಹೇಳುತ್ತೆ. ದಾನಂ ದಾತೃವಶಂ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಕೊಡ್ತಕ್ಕಂಥ ಅವನ ಮನಸ್ಸಿಗೆ ಮತ್ತೆ ಅವನ ಒಂದು ಇತಿಮಿತಿಗಳಿಗೆ, ಯೋಗ್ಯತೆಗೆ ಬಿಟ್ಟಿರ್ತಕ್ಕಂಥದ್ದು. ಇಲ್ಲಿ ವಿಶೇಷವಾಗಿ ಸೂರ್ಯನಿಗೆ ಸಂಬಂಧಪಟ್ಟಂಥದ್ದು ಏನು ಮಾಡಬೇಕು ಅಂತ ಕೇಳಿದಾಗ, ಸೂರ್ಯನಿಗೆ ನಾವು ಗೋಧೂಮ ಚೂರ್ಣ ಅಂದ್ರೆ ಗೋಧಿ ಅಥವಾ ರವೆ, ಡೈರೆಕ್ಟ್ ಗೋಧಿನ ಸಾಮಾನ್ಯ ನಾವು ಯೂಸ್ ಮಾಡೋದಿಲ್ಲ, ಅದರಿಂದ ಅದರ ಪುಡಿ ಆದದ್ದೇ ರವೆ ಆಗಿರುತ್ತೆ. ಗೋಧಿಯನ್ನಾಗಲಿ ದಾನ ಕೊಡ್ಬೋದು ಅಥವಾ ರವೆಯನ್ನ ದಾನ ಕೊಡ್ಬೋದು. ಸೂರ್ಯನಿಗೆ ಬಂಗಾರ ಬಹಳ ಇಷ್ಟ. ನಿಮ್ಮ ಕೈಲಿ ಆದ್ರೆ, ಯಾಕಂದ್ರೆ ಇವತ್ತಿನ ರೇಟಲ್ಲಿ ಬಂಗಾರ ಕೊಡ್ಲಿದು ಕಷ್ಟ, ಎಲ್ಲಿಗೂ ಕೊಡ್ಲಿಕ್ಕೆ ಆಗಲ್ಲ, ಗೊತ್ತಿದೆ ನನಗೆ. ಯಾರೋ ಅಕಸ್ಮಾತ್ ಪುಣ್ಯಾತ್ಮರು ಕೊಡುವಂಥವ್ರು ಇತ್ತು ಅಂದ್ರೆ ಅವತ್ತಿನ ದಿನ ವಿಶೇಷ. ನಿಮ್ಮ ಕೈಲಾದ್ರೆ ಕೊಡ್ಬೋದು. ಅಕಸ್ಮಾತ್ ಕೊಡಕ್ ಆಗ್ಲಿಲ್ಲ ಅದನ್ನ ಅಂದ್ರೆ ತಾಮ್ರದ ದೀಪವನ್ನ ದಾನ ಕೊಡಿ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ತಾಮ್ರದ ದೀಪವನ್ನ ದಾನ ಕೊಡಿ. ತಾಮ್ರದ ಸೂರ್ಯನ ಪ್ರತಿಮೆ ಅಥವಾ ವಿಗ್ರಹ ಇದ್ರೆ ದಾನ ಕೊಡಿ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇದನ್ನ ದಾನ ಕೊಡ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ತುಪ್ಪವನ್ನ ದಾನ ಕೊಡ್ತಕ್ಕಂಥದ್ದು. ಹಾಗೇನೆ ನೀವು ವಸ್ತ್ರದಾನವನ್ನು ಕೊಡ್ತಕ್ಕಂಥದ್ದು. ಇದು ಇಲ್ಲ ಅಂದ್ರೆ ಧಾನ್ಯ ದಾನವನ್ನ. ಧಾನ್ಯ ದಾನ ಅಂದ್ರೆ ಏನು ಕೊಡಬೇಕು ಅಂತ ತುಂಬಾ ಜನ ಕೇಳ್ತಾರೆ. ಎಲ್ಲಾನು ಧಾನ್ಯನೇ ಅಲ್ವಾ ಅಂತ. ಯಾವ ಯಾವ ಪ್ರದೇಶದಲ್ಲಿ ಪ್ರತಿನಿತ್ಯ ಯಾವುದನ್ನ ಮೇಜರಾಗಿ ಬಳಸ್ತೀವಿ ಅದನ್ನ ಧಾನ್ಯ ದಾನ ಅಂತ ಕರಿತೀವಿ ನಾವು ಶಾಸ್ತ್ರದಲ್ಲಿ. ಈಗ ಫಾರ್ ಎಕ್ಸಾಂಪಲ್ ನಾವು ಪಂಜಾಬ್ ಕಡೆ ಹೋಯ್ತು ಅಂದ್ರೆ ಧಾನ್ಯ ದಾನ ಅಂದ್ರೆ ಅಲ್ಲಿ ಗೋಧಿ, ಯಾಕೆಂದ್ರೆ ಅವರು ಡೈಲಿ ಅಲ್ಲಿ ಚಪಾತಿ ಮಾಡ್ತಾರೆ ಅವರು. ಹಾಗಾಗಿ ಅದನ್ನ ಪುಲ್ಕ ಅಂತಾನೆ ಏನೋ ಕರೀತಾರೆ ಅವರು. ಹಾಗೆ ರೋಟಿ ಮಾಡ್ತಾರೆ ಕೆಲವು ಕಡೆ. ಅಲ್ಲೂ ನಿಮಗೆ ನಾರ್ತ್ ಇಂಡಿಯಾ ಕಡೆ ಹೋಯ್ತು ಅಂದ್ರೆ ಅಲ್ಲಿ ಗೋಧಿ. ನೀವು ನಾರ್ತ್ ಈಸ್ಟರ್ನ್ ಅಥವಾ ಕಾಶ್ಮೀರ ಕಡೆ ಈ ಕಡೆಗೆ ಹೋಯ್ತು ಅಂದ್ರೆ ಬಾರ್ಲಿಯನ್ನು ಯೂಸ್ ಮಾಡ್ತಾರೆ. ಅವಾಗ ಅವರು ಬಾರ್ಲಿಯನ್ನು ಕೊಡ್ಬೇಕಾಗತ್ತೆ. ಅದೇ ರೀತಿಯಲ್ಲಿ ಸೌತ್ ಇಂಡಿಯಾಗೆ ಬಂತು ಅಂದ್ರೆ ಅಕ್ಕಿಯನ್ನ ಮುಖ್ಯವಾಗಿ ದಾನ ಕೊಡಬೇಕಾಗತ್ತೆ. ಯಾಕೆ ಅಂದ್ರೆ ನಾವು ಪ್ರತಿನಿತ್ಯ ಸೇವಿಸ್ತಕ್ಕಂತಹ ಪ್ರಧಾನ ಆಹಾರ ಅಂದ್ರೆ ಅಕ್ಕಿ, ಅನ್ನ.
ಹಾಗಾಗಿ ಇದನ್ನ ಇದನ್ನೇ ಕೊಡಬೇಕು ಅಂತೇನಿಲ್ಲ. ನಿಮ್ ಕೈಲಿ ಬೇರೆ ಏನಾದ್ರು ಕೊಡಕ್ಕಾತಂದ್ರೆ ಧಾನ್ಯ ಯಾವ್ದಾದ್ರು ಬೇಳೆ ಕೊಡ್ತೀನಿ ಅಂದ್ರೆ ಬೇಳೆ ಕೊಡ್ಬೋದು. ತರಕಾರಿಗಳನ್ನ ಶಾಖದಾನವನ್ನ ವಿಶೇಷವಾಗಿ ಹೇಳಿದೆ ಶಾಸ್ತ್ರಗಳಲ್ಲಿ. ತರಕಾರಿಯನ್ನ ದಾನ ಕೊಡ್ತಾರೆ. ಯಾಕೆಂದ್ರೆ ನೀವು ತರಕಾರಿ ದಾನ ಕೊಟ್ಮೇಲೆ ಅದನ್ನ ಅವರು ಮನೆಗೆ ಬಳಸ್ತಾರೆ. ನೀವು ಕೊಟ್ಟಿರ್ತಕ್ಕಂತಹ ಒಂದು ತರಕಾರಿ ಏನಿರುತ್ತೆ ಅವರ ಒಂದು ದಿನದ ಆಹಾರ ಆಗತ್ತೆ. ಒಂದ್ ದಿನಕ್ಕೋ 2 ದಿನಕ್ಕೋ ಆಹಾರ ಆಗುತ್ತೆ. ಅದರ ಪುಣ್ಯ ಅಷ್ಟು ನಿಮಗೆ ಸೇರ್ಕೊಳ್ಳುತ್ತೆ. ಯಾವತ್ತೂ ಅಷ್ಟೇ. ನಾನು ಯಾವಾಗ್ಲೂ ಅದನ್ನೇ ಹೇಳೋದು. ನಾವು ಹಣ್ಣು ತರಕಾರಿ ಅಂತ ಹೇಳ್ತೀವಿ. ಯಾವ್ದಾದ್ರು ಮನೆಗೆ ಹೋಗ್ಬೇಕಾದ್ರೂ ಕೂಡ ಅಷ್ಟೇ. ನೀವು ಯಾವ್ದಾದ್ರು ಮನೆಗೆ ರಿಕ್ತಪಾಣ ನಪಶ್ಯೇತ ರಾಜಾನಂ ದೈವತಂಬುದು ಅಗ್ನಿಹೋತ್ರಂ ಗೃಹಂ ಕ್ಷೇತ್ರಂ ಮಿತ್ರಂ ಭಾರ್ಯಾಂ ಸುತಂ ಶಿಶುಂ ರಕ್ತಪಾಣ ನಪಶ್ಯೇತ ರಾಜಾನಂ ದೈವತಂಬುದು ಅಂತ ಇಷ್ಟು ಜನಗಳು ಮನೆಗೆ ಹೋಗ್ಬೇಕಾದ್ರೆ ಇಂಥವ್ರನ್ನ ನೋಡಕ್ ಹೋಗ್ಬೇಕಾದ್ರೆ ಬದಿಗೈಲಿ ಹೋಗ್ಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಇನ್ನೊಬ್ಬರು ಮನೆಗೆ ಹೋಗ್ಬೇಕಾದ್ರೆ ನೀವು ಏನಾದ್ರು ಹಣ್ಣನ್ನು ಅಥವಾ ತರಕಾರಿನೋ, ಇವತ್ತಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಚಾಕ್ಲೇಟು, ಬ್ರೆಡ್, ಬಿಸ್ಕತ್ತು, ಬನ್ನು ಈ ತರ ತಗೊಂಡೋಗ್ತಾರೆ. ಇದು ಯಾವುದು ನಮ್ಮ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು ಅಲ್ಲ. ಇವೆಲ್ಲ ಜಂಕ್ ಫುಡ್ಗಳು, ಆರೋಗ್ಯಕ್ಕೆ ಒಳ್ಳೇದು ಅಲ್ಲ. ನೀವು ತಗೊಂಡೋಗೋದಿದ್ರೆ ಹಣ್ಣು, ತರಕಾರಿ, ಸೊಪ್ಪು ಈ ತರದ್ದು ನಾವು ಬಳಸ್ತಕ್ಕಂಥದ್ದನ್ನ ತಗೊಂಡೋಗಿ. ದಾನಗಳಿಗೆ ಬಹಳ ವಿಶೇಷವಾದಂತಹ ಮಹತ್ವ ಇದೆ ಶಾಸ್ತ್ರಗಳಲ್ಲಿ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ಧರ್ಮಶಾಸ್ತ್ರದಲ್ಲೇನೆ ಒಂದು ಮಾತು ಬರುತ್ತೆ. ಏನು ಅಂದ್ರೆ ತಪಃ ಪದಂ ಕೃತಯುಗೆ ತ್ರೇತಾಯಾಮ್ ಜ್ಞಾನ ಮುಚ್ಚತೆ ದ್ವಾಪರೇ ಯಜ್ಞಮೇವಾಹು ದಾನಮೇಕಂ ಕಲೌಯುಗೆ ಅಂತ ಹೇಳಿದೆ. ತಪಃ ಪದಂ ಕೃತಯುಗೆ, ಕೃತಯುಗದಲ್ಲಿ ತಪಸ್ಸಿಗೆ ಪ್ರಾಧಾನ್ಯತೆ ಇತ್ತು, ಅದು ಶ್ರೇಷ್ಠ ಅಂತ ಅನ್ನಿಸ್ಕೊಂಡಿತ್ತು. ಮತ್ತೆ ತ್ರೇತಾಯಾಮ್ ಜ್ಞಾನ ಮುಚ್ಚತೆ, ತ್ರೇತಾಯುಗದಲ್ಲಿ ಜ್ಞಾನಕ್ಕೆ ಪ್ರಾಧಾನ್ಯತೆ ಇತ್ತು. ಆದ್ರಿಂದ ಎಲ್ಲರೂ ಕೂಡ ನಿತ್ಯ ನಿರಂತರ ಜಪಯಜ್ಞ, ಜ್ಞಾನ ಮಾರ್ಗದಲ್ಲಿ ಇರ್ತಾ ಇದ್ರು. ಅದೇ ರೀತಿಯಲ್ಲಿ ದ್ವಾಪರೇ ಯಜ್ಞಮೇವಾಹು, ಯಜ್ಞ ಯಾಗಾದಿಗಳು ಬಹಳ ಜಾಸ್ತಿ ನಡೀತಾ ಇತ್ತು. ಪಾಂಡವರು ಮಾಡಿರ್ತಕ್ಕಂಥ ಅಶ್ವಮೇಧ ಯಾಗ, ರಾಜಸೂಯ ಯಾಗ ಆಗ್ಲಿ, ವಾಜಪೇಯಿ ಯಾಗ ಆಗ್ಲಿ, ಈ ತರದ್ದೆಲ್ಲ ನಮಗೆ ಗೊತ್ತಾಗತ್ತೆ. ಆದರೆ ಕಲಿಯುಗದಲ್ಲಿ ದಾನಮೇಕಂ ಕಲೌಯುಗೆ, ಇನ್ನೊಂದ್ ಕಡೆ ಪಾಠಾಂತರದಲ್ಲಿ ದಾನಮೇವ ಕಲೌಯುಗೆ ಅಂತಾನೂ ಇದೆ. ಸೊ ಹಾಗಾಗಿ ಕಲಿಯುಗದಲ್ಲಿ ನಮ್ಮ ಪಾಪಗಳನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ವಿಶೇಷವಾಗಿ ಹೇಳಿರ್ತಕ್ಕಂಥದ್ದು ಏನನ್ನ ಅಂದ್ರೆ ದಾನವನ್ನ ಹೇಳಿದೆ. ಈ ದಾನವನ್ನ ಯಾರಿಗೆ ಕೊಡಬೇಕು ಅನ್ನೋ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಬಹಳ ಒಳ್ಳೆ ಪ್ರಶ್ನೆ ಇದು, ಅತ್ಯುತ್ತಮವಾದಂತಹ ಪ್ರಶ್ನೆ. ಯಾರಿಗೆ ಕೊಡಬೇಕು ದಾನ ಅಂದ್ರೆ ಮಹಾಭಾರತದಲ್ಲಿ ವೇದವ್ಯಾಸರು ಹೇಳ್ತಾರೆ ಅದನ್ನ. ದರಿದ್ರಾಯ ದೀಯತೆ ದಾನಂ ಸಫಲಂ ಪಾಂಡುನಂದನ ವ್ಯಾಧಿತಸ್ಯ ಔಷಧಂ ಪಥ್ಯಂ ನೀರುಜಸ್ಯ ಕಿಮೌಷಧೇಹಿ ಅಂತ ಸಂಪೂರ್ಣ ಶ್ಲೋಕ. ದರಿದ್ರಾಯ ದೀಯತೆ ದಾನಂ, ಯಾರಿಗೆ ನೀಡಿರತ್ತೆ, ಯಾರು ಬಡವಾಗಿರ್ತಾನೆ, ಯಾರು ಕಷ್ಟದಲ್ಲಿರ್ತಾನೆ, ಯಾರಿಗೆ ಏನು ಬೇಕಾಗಿರತ್ತೆ ಅವನಿಗೆ. ಯಾವನು ಡಯಾಬಿಟಿಸ್ ಇರೋನಿಗೆ ಅರ್ಧ ಕೆಜಿ ಸಕ್ಕರೆ ತಗೊಂಡೋಗಿ ಕೊಟ್ರೆ ನೀವು ಏನ್ ಪ್ರಯೋಜನ? ಅವನಿಗೇನು ಯೂಸ್ ಆಗಲ್ಲ. BP ಇರೋದು ತಗೊಂಡೋಗಿ 1 kg ಉಪ್ಪು ಕೊಟ್ರೆ ಏನ್ ಪ್ರಯೋಜನ? ಹಾಗೆ ಯಾರಿಗೆ ಯಾವ್ದು ನೀಡಿರತ್ತೋ, ಯಾರಿಗೆ ಕಷ್ಟ ಇರತ್ತೋ, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ನೀವು ಸಹಾಯ ಮಾಡಿ, ಸೇವೆ ಮಾಡಿ. ಜನಗಳ ಸೇವೆ ಜನಾರ್ದನನ ಸೇವೆ ಅಂತ ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳಿದೆ. ಹಾಗಾಗಿ ನೀವು ದಾನವನ್ನ ಯಾವತ್ತೂ ಕೂಡ ದರಿದ್ರಾಯ ದೀಯತೆ ದಾನ ಸಫಲಂ ಪಾಂಡುನಂದನ. ಎಲೆ ಯುಧಿಷ್ಠಿರನೇ, ವ್ಯಾಸರು ಹೇಳಿರ್ತಕ್ಕಂಥದ್ದು ಯುಧಿಷ್ಠಿರನಿಗೆ ಮಾತು. ಯಾವ ಬಡವನಿಗೆ ನೀಡಿರ್ತಕ್ಕಂಥವನಿಗೆ ಕೊಡ್ತೀಯ ಅದು ನಿನಗೆ ಪುಣ್ಯವನ್ನ, ಫಲವನ್ನ ಕೊಡುತ್ತೆ. ವ್ಯಾಧಿತಸ್ಯ ಔಷಧಂ ಪಥ್ಯಂ, ಯಾರಿಗೆ ರೋಗ ಇರುತ್ತೆ ಅವನಿಗೆ ಔಷಧಿ ಕೊಟ್ರೆ ಪಥ್ಯ ಅದು. ನೀರುಜಸ್ಯ ಕಿಮೌಷಧಿ, ರೋಗನೇ ಇಲ್ಲದೆ ಅವನಿಗೆ ಔಷಧಿ ಕೊಟ್ಟು ಏನ್ ಪ್ರಯೋಜನ? ಜ್ವರನೇ ಇಲ್ಲದೆ ಜ್ವರದ ಮಾತ್ರ ಕೊಟ್ರೆ ಏನ್ ಪ್ರಯೋಜನ? ಜ್ವರ ಇರೋದ್ರೆ ಜ್ವರದ ಮಾತ್ರ ಕೊಡಬೇಕು. ಹಾಗೆ ಯಾರಿಗೆ ಯಾವ್ದು ನೀಡಿ ಇರುತ್ತೆ ಅವನಿಗೆ ಅದನ್ನ ಕೊಡಬೇಕು. ಒಬ್ಬೊಬ್ರಿಗೆ ಒಂದೊಂದು ನೀಡಿ ಇರುತ್ತೆ, ನಿಮ್ ಕೈಲಿ ಏನಾಗುತ್ತೆ ಅದನ್ನ ಕೊಡಿ. ಹಾಗೆ ಹುಡುಕಿ ಕೊಡ್ತಕ್ಕಂತಹದ್ದು ಕೂಡ ಬಹಳ ಒಳ್ಳೆಯದು. ಯಾಕೆ ಅಂದ್ರೆ ಅಯೋಗ್ಯರಿಗೆ ದಾನ ಕೊಡಬಾರ್ದು ಅಂತ ಶಾಸ್ತ್ರ ಹೇಳತ್. ಮತ್ತೆ ಅಪಾತ್ರಸ್ಯ ಕೃತಂ ದಾನಂ ಅಕೃತಂ ಅಂತ ಹೇಳತ್ತೆ. ಇನ್ನೊಂದ್ ಕಡೆ ಯೋಗ್ಯತೆ ಇಲ್ಲದೆ ಇರ್ತಕ್ಕಂಥವನಿಗೆ ಅಥವಾ ಬೇಕಾದಗೆ ಹಣ, ಐಶ್ವರ್ಯ, ಅಂತಸ್ತು ಇರ್ತಕ್ಕಂಥವನಿಗೆ ನೀವು ದಾನ ಕೊಡ್ತೇವೆ ಅಂದ್ರೆ ಅಪಾತ್ರಸ್ಯ ಕೃತಂ ದಾನಂ ಅಕೃತಂ, ಕೊಟ್ಟಂಗೆ ಆಗಲ್ಲ ಅದು. ಹಾಗಾಗಿ ದಾನವನ್ನು ಕೊಡಬೇಕಾದ್ರೂ ಕೂಡ ನಿಮ್ಮ ಕೈಲಿ ಏನು ಆಗತ್ತೆ ಅದನ್ನ ನೀವು ಕೊಡಿ. ಯಾರಿಗೆ ಫಸ್ಟ್ ನೀವು ಡಿಸೈಡ್ ಮಾಡ್ಕೊಳ್ಳಿ, ಅದನ್ನ ಹುಡುಕಿ, ಜನನ್ನ ಹುಡುಕಿ ಅಂಥವ್ರಿಗೆ ಅಂಥದನ್ನ ಕೊಡಿ. ಯಾರು ದಾನ ಸ್ವೀಕಾರ ಮಾಡ್ತಾರೆ, ಮಾಡಲ್ಲ. ಯಾಕಂದ್ರೆ ನೀವು ತಗೊಂಡು ಹೋದ್ಮೇಲೆ ವಾಪಸ್ ತರಬಾರ್ದು ಮತ್ತೆ ಅದನ್ನ. ಸುಮಾರು ಜನ ಹಾಗೆ ಮಾಡ್ತಾರೆ, ತಗೊಂಡೋಗಿರ್ತಾರೆ. ಯಾವ್ದೋ ಕೆಲವು ತಗೊಳ್ಳೋದಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಯಾವ ದಾನನೂ ತಗೊಳ್ಳಲ್ಲ ಸಾಮಾನ್ಯವಾಗಿ. ಯಾವುದೇ ಒಂದು ದಾನ ತಂದ್ಕೊಡ್ತೀನಿ ಅಂದ್ರೆ ಯಾತಕ್ಕೆ ಅಂತ ಕಾರಣ ಕೇಳ್ತೀನಿ ನಾನು. ಯಾವ ಕಾರಣಕ್ಕೋಸ್ಕರ ನೀವು ದಾನ ಕೊಡ್ತಿದ್ದಾರೆ? ನನ್ನ ಪಾಪ ಎಲ್ಲ ಈ ದಾನ ಕೊಡೋದ್ರಿಂದ ಪರಿಹಾರ ಆಗ್ಲಿ ಅಂತ ಸಂಕಲ್ಪ ಮಾಡ್ಕೊಂಡು ನಂಗೆ ಕೊಟ್ರೆ ಅವ್ರ ಪಾಪ ಎಲ್ಲ ನನಗೆ ಬರುತ್ತೆ. ಅದಕ್ಕೋಸ್ಕರ ಯಾವತ್ತು ದಾನ ತಗೋಬೇಕಾದ್ರೆ ತಗೊಳ್ಳೋನ್ ಕೂಡ ಯಾವ ಕಾರಣಕ್ಕೆ ನೀವು ಕೊಡ್ತಿದ್ದೀರಾ ಅಂತ ಕೇಳಬೇಕು ಯಾವಾಗಲೂ. ಸುಮಾರು ಜನ ಯಾರು ಕೇಳೋದಿಲ್ಲ, ಸುಮಾರು ಜನ ಯಾರು ಕೇಳಲ್ಲ. ಸೊ ನನಗೆ ಯಾರೋ ಹೇಳಿದ್ರು ಹೀಗೆ ಮಾಡ್ಬೇಕು ಅಂತ, ಅದು ಕರೆಕ್ಟು ಅಂತ ಅನ್ನಿಸ್ತು ನನಗೆ. ಹಾಗಾಗಿ
ಸಾಮಾನ್ಯವಾಗಿ ನಾನು ತಗೊಂಡ್ರೆ ಗ್ರಂಥದಾನ ಒಂದೇ, ಪುಸ್ತಕ ದಾನವನ್ನು ತಗೊಳ್ತೀನಿ. ಯಾಕಂದ್ರೆ ನಾನು ಯಾವಾಗಲೂ ಓದ್ತಾ ಕೂತಿರ್ತೀನಿ, ಅದರಿಂದ ಪುಸ್ತಕ ದಾನವನ್ನು ತಗೊಳ್ತೀನಿ. ಅಂದ್ರೆ ನಾನು ತಗೊಳ್ಳೋ ಬುಕ್ಸ್ಗಳೆಲ್ಲ ಬರೀ ಶಾಸ್ತ್ರ ಗ್ರಂಥಗಳು, ಅದರಿಂದ ಅದನ್ನ ಎಲ್ಲರೂ ಕೊಡ್ಲಿಕ್ಕೆ ಆಗಲ್ಲ, ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅದಷ್ಟೇ. ಸೊ ಹಾಗಾಗಿ ಈ ಒಂದು ದಾನದ ವಿಚಾರದಲ್ಲಿ ನಿಮ್ಗೆ ಏನ್ ಆಗತ್ತೋ ಅದನ್ನ ಕೊಡ್ತಕ್ಕಂಥದ್ದು. ಎಲ್ಲದಕ್ಕಿಂತ ಮುಖ್ಯವಾಗಿ ವಿಶೇಷ ದಿನಗಳಲ್ಲಿ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ವೈಮನಸ್ಯ, ಕಲಹ ಇವುಗಳಿಗೆ ಎಡೆ ಮಾಡಿಕೊಡದೆ ಶಾಂತ ಚಿತ್ತದಿಂದ ನೀವು ಭಗವಂತನ ಆರಾಧನೆಯನ್ನ ಮಾಡಿ. ಎಷ್ಟೋ ಜನ ಕೇಳ್ತಾರೆ ನನ್ನನ್ನ, ನೀವು ಏನೇನೋ ಶ್ಲೋಕ ಹೇಳ್ತೀರಾ, ಏನೇನೋ ಸ್ತೋತ್ರ ಹೇಳ್ತೀರಾ, ನಮ್ಗೆ ಅದೇನು ಹೇಳ್ಕೊಳಕ್ ಬರಲ್ಲ, ನಾವು ಹಾಗಿದ್ರೆ ಹೇಗ್ ಮಾಡ್ಬೇಕು ಸ್ವಾಮಿ, ನಮ್ಗೇನು ಗೊತ್ತಾಗಲ್ಲ, ನಿಮ್ಗೇನು ಆದಿತ್ಯ ಹೃದಯ ಪಾರಾಯಣ ಮಾಡಕ್ ಬದಲ್ವಾ, ಸೌದ ಸೂಕ್ತ ವರ್ಣ ಪಾರಾಯಣ ಮಾಡ್ಲಿಕ್ಕೆ ಬದಲ್ವಾ, ಮಾಡಿಸ್ಲಿಕ್ಕೆ ಆಗಲ್ವಾ? ಏನು ಬಾಧಕ ಇಲ್ಲ. ನೀವು ಕೇವಲ ಶ್ರದ್ಧೆಯಿಂದ ನೀವು ಪೂರ್ವ ದಿಕ್ಕಿಗೆ ಕುಳಿತುಕೊಂಡು ಸೂರ್ಯಾಯ ನಮಃ, ಸೂರ್ಯಾಯ ನಮಃ, ಸೂರ್ಯಾಯ ನಮಃ ಹೀಗೆ 108 ಬಾರಿ ಹೇಳಿದ್ದೀವಿ, ಸಾಕಿಷ್ಟು. ಭಗವಂತನಿಗೆ ಭಾವರೂಪಿ ಜನಾರ್ದನ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಭಗವಂತ ನಿಮ್ಮ ಪಾಂಡಿತ್ಯನಾಗ್ಲಿ, ನಿಮ್ಮ ಅಂತಸ್ತು ಐಶ್ವರ್ಯನಾಗ್ಲಿ ನೋಡೋದಿಲ್ಲ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಐಶ್ವರ್ಯ ಅನ್ನೋ ಶಬ್ದಕ್ಕೆ ಅರ್ಥನೇ ಈಶ್ವರಾತ್ ಆಗತಂ, ಈಶ್ವರಸ್ಯ ಅಯಂ ಭಾವ ಐಶ್ವರ್ಯಂ, ಭಗವಂತನೇ ಕೊಟ್ಟಿರೋದು ಅದು ಅಂತ ಅರ್ಥ. ಈಶ್ವರಾತ್ ಆಗತಂ, ಅವನು ಕೊಡದೇ ಇದ್ರೆ ನಿಮ್ಗೆ ಐಶ್ವರ್ಯ ಎಲ್ಲಿಂದ ಬರ್ತಾ ಇತ್ತು? ಕೊಡೋದು ಗೊತ್ತು ಅವನಿಗೆ, ಕಿತ್ಕೊಳ್ಳೋದು ಗೊತ್ತು. ಹಾಗಾಗಿ ಇದೇ ಅಂತ ಅಹಂಕಾರ ಪಡಬೇಡಿ, ಇಲ್ಲ ಅಂತ ಕೊದಗಬೇಡಿ. ನಿಮ್ಮ ಡ್ಯೂಟಿ ನೀವು ಮಾಡಿ, ಭಗವಂತ ಕೊಟ್ಟೇ ಕೊಡ್ತಾನೆ. ನೀವು ಎಕ್ಸಾಮಲ್ಲಿ ಚೆನ್ನಾಗಿ ಬರೀತು ಅಂದ್ರೆ ಒಳ್ಳೆ ಮಾರ್ಕ್ಸ್ ತಗೊಳ್ತೀರಾ, ಬರೀಲಿಲ್ಲ ಅಂತ ತಗೊಳಲ್ಲ. ಬರೆಯೋದಕ್ಕೆ ಯಾವಾಗ ಸಾಧ್ಯ? ಅಷ್ಟು ಪ್ರಿಪೇರ್ ಆಗಿದ್ರೆ ಮಾತ್ರ ಸಾಧ್ಯ. ಹಾಗೆ ನೀವು ಕೂಡ ಅಷ್ಟೇನೆ ಶ್ರದ್ಧೆಯಿಂದ ಮಾಡಿ. ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ. ನೀವು ಮಾಡತಕ್ಕಂಥ ಕರ್ಮದಲ್ಲಿ ಅಧಿಕಾರ ಇದೆ, ಫಲಾನ ನಂಬ್ಕೊಂಡು ಅಥವಾ ಫಲದ ಆಸೆಯಿಂದ ಕರ್ಮ ಮಾಡಬೇಡಿ. ಯಾವತ್ತು ಸಕಾಮ ಕರ್ಮಕ್ಕಿಂತ ನಿಷ್ಕಾಮ ಕರ್ಮವನ್ನ ಭಗವಂತ ಕೃಷ್ಣ ಮೆಚ್ತಾನೆ, ಭಗವದ್ಗೀತೆಯಲ್ಲಿ ಅದನ್ನೇ ಹೇಳಿರೋದು. ಹಾಗಾಗಿ ನಾವು ಯಾವತ್ತೂ ಕೂಡ ಅಷ್ಟೇನೆ ನಿಷ್ಕಾಮ ಕರ್ಮವನ್ನು ಮಾಡಿದಾಗ ಅದಕ್ಕೆ ಫಲ ಜಾಸ್ತಿ. ಏನನ್ನು ಎಕ್ಸ್ಪೆಕ್ಟ್ ಮಾಡದೆ, ಯಾವುದನ್ನು ನಾವು ಎಕ್ಸ್ಪೆಕ್ಟ್ ಮಾಡದೆ ದಾನ ಕೊಡ್ಬೇಕಾದ್ರೂ ಅಷ್ಟೇ. ದಾನ ಕೊಡ್ಬೇಕಾದ್ರೆ ನನಗೆ ದೇವರು ಇದನ್ನು ಕೊಡ್ಲಿ ಅನ್ಕೊಂಡು ದಾನ ಕೊಡಬೇಡಿ. ನೀವು ಏನೋ ಎಕ್ಸ್ಪೆಕ್ಟ್ ಮಾಡದೆ ಕೊಡಿ, ನೀವು ಅನ್ಕೊಂಡಿದ್ದಕ್ಕೆ ಡಬಲ್ ತ್ರಿಬಲ್ ಕೊಟ್ಟಿರ್ತಾನೆ. ಯಾವತ್ತೂ ಒಂದು ಧರ್ಮ ಕಾರ್ಯ ಮಾಡ್ತು ಅಂದ್ರೆ, ಒಂದು 10 ಜನಕ್ಕೆ ಸಹಾಯ ಆಗ್ತಕ್ಕಂಥದ್ದಕ್ಕೆ ನೀವು ದುಡ್ಡನ್ನ ವಿನಿಯೋಗ ಮಾಡಿದ್ರೆ ಅದಕ್ಕೆ ಡಬಲ್ ತ್ರಿಬಲ್ಗಿನ್ನ ಜಾಸ್ತಿ ಬರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಸತ್ಕಾರ್ಯ ವಿನಿಯೋಗ ಮಾಡ್ತಕ್ಕಂಥದ್ದು ನಿಮಗೆ ಬಿಟ್ಟಿರ್ತಕ್ಕಂಥದ್ದು. ಸೊ ಇಷ್ಟು ಹೇಳ್ತಾ ಈ ಒಂದು ರಥಸಪ್ತಮಿಯ ಆಚರಣೆಗೆ ನಿಮಗೆ ಹೇಳಿದೆ, ರಥಸಪ್ತಮಿ ದಿನನೂ ಕೂಡ ತರ್ಪಣವನ್ನ ಬಿಡಬೇಕು. ಅದು ವೈವಸ್ವತ ಮನ್ವಾದಿಯಾಗಿರುತ್ತೆ. ಷಣ್ಣವತಿ ಶ್ರಾದ್ದಗಳು ಅಂತ ಏನೋ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಒಂದು ವರ್ಷದಲ್ಲಿ 96 ದಿನ ಅಂತ, ಅದರೊಳಗೆ ವೈವಸ್ವತ ಮನ್ವಾದಿ 14 ಮನ್ವಾದಿಗಳು ಬರುತ್ತೆ ಒಂದು ಸಂವತ್ಸರದಲ್ಲಿ. ಅದರೊಳಗೆ ಇದು ಕೂಡ ಒಂದು ಮನ್ವಾದಿ. ನೀವು ನಿಮ್ಮ ವಂಶದ ಪಿತೃದೇವತೆಗಳಿಗೆ ತರ್ಪಣವನ್ನು ಬಿಡ್ತಕ್ಕಂಥದ್ದು. ತದನಂತರದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನತಕ್ಕಂತಹ ಎಲ್ಲ ವರ್ಣದವರೂ ಕೂಡ ತರ್ಪಣವನ್ನು ಬಿಡ್ತಕ್ಕಂಥದ್ದು. ಇದನ್ನ ನಾನು ಅವಾಗವಾಗ ಹೇಳ್ತಾ ಇರ್ತೀನಿ. ಆ ತರ್ಪಣವನ್ನು ಬಿಟ್ಟ ನಂತರದಲ್ಲಿ ನೀವು ಪೂಜೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ಮತ್ತೆ ನಿಮ್ಗೆ ಯಾವ ರೀತಿ ಏನೇನೋ ಇರುತ್ತೆ ವಿಧಿವಿಧಾನಗಳು, ನೀವು ಹ್ಯಾಕ್ ಫಾಲೋ ಮಾಡ್ಕೊಂಡ್ ಬಂದಿರ್ತೀರ, ಆದಷ್ಟು ಶಾಸ್ತ್ರ ಹೇಳಿರೋ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ. ಇಷ್ಟು ಹೇಳಿ, ಈ ರಥಸಪ್ತಮಿಯ ಮಾರನೇ ದಿನ ಭೀಷ್ಮಾಷ್ಟಮಿ ಅಂತ ಬರುತ್ತೆ. ಈ ಭೀಷ್ಮಾಷ್ಟಮಿ ಅನ್ನತಕ್ಕಂಥದ್ದು ಕೂಡ ತರ್ಪಣ ದಿನ. ಇದನ್ನ ಎಲ್ಲರೂ ಕೊಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ತಂದೆ ಇರ್ತಕ್ಕಂಥವರು ಕೊಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಜೀವತ್ ಪಿತಾಪಿ ಕುರ್ವೀತ ತರ್ಪಣಂ ಯಮ ಭೀಷ್ಮಯೋಹೋ ಅಂತ ಧರ್ಮಶಾಸ್ತ್ರದಲ್ಲಿ ಒಂದು ಮಾತಿದೆ. ಜೀವತ್ ಪಿತಾ ಅಪಿ ಕುರ್ವೀತ, ತಂದೆ ಬದುಕಿರ್ತಕ್ಕಂಥವನೂ ಕೂಡ ಮಾಡಬೇಕು. ಯಾವ್ದನ್ನ? ತರ್ಪಣಂ ಯಮ ಭೀಷ್ಮಯೋಹೋ. ಯಮ ತರ್ಪಣ ಅಂದ್ರೆ ಕಾರ್ತಿಕ ಶುಕ್ಲ ದ್ವಿತೀಯ, ಕಾರ್ತಿಕ ಮಾಸ ಪ್ರಾರಂಭ ಆದ 2ನೇ ದಿನದಲ್ಲಿ ಬರ್ತಕ್ಕಂಥದ್ದು. ಈ ಭೀಷ್ಮ ತರ್ಪಣ ಅಂದ್ರೆ ರಥಸಪ್ತಮಿ ಮಾರನೇ ದಿನ ಬರ್ತಕ್ಕಂಥದ್ದು. ಈ 2 ದಿನಗಳಲ್ಲೂ ಎಲ್ಲರೂ ತಂದೆ ಇರೋದು ಕೊಡ್ಬೇಕು ಅಂದ್ರೆ ಇಲ್ಲದ ಕೊಡ್ಲೇಬೇಕು ಅನ್ನೋದು ಅಂಡರ್ಸ್ಟುಡ್. ಅದು ನಾನು ಮತ್ತೆ ಹೇಳಬೇಕಾಗಿಲ್ಲ. ಹಾಗಾಗಿ ಇದನ್ನ ಕೊಡ್ತಕ್ಕಂಥದ್ದು. ಇನ್ನು ಅತಿ ಮುಖ್ಯವಾದಂತಹ ವಿಚಾರಕ್ಕೆ ಕಡೆಗೆ ಬರ್ತಾ ಇದ್ದೀನಿ ನಾನು. ಈ ವರ್ಷ ರಥಸಪ್ತಮಿ ಯಾವತ್ತು ಆಚರಣೆ ಮಾಡಬೇಕು ಅನ್ನೋದನ್ನ ನೋಡ್ತು ಅಂದ್ರೆ, ಫೆಬ್ರವರಿ 4ನೇ ತಾರೀಕು ಮಂಗಳವಾರ ಷಷ್ಠಿ ಉಪರಿ ಸಪ್ತಮಿ ಬಂದಿದೆ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಪಂಚಾಂಗ ಇಟ್ಕೊಂಡೆ ನಿಮ್ಗೆ ಪ್ರತಿಯೊಂದನ್ನು ಹೇಳ್ತಾ ಇದ್ದೀನಿ. ಇಲ್ಲಿ ಷಷ್ಠಿ ಪಂಚಾಂಗ ಕರ್ತರೂ ಕೂಡ ಕರೆಕ್ಟಾಗಿ ಬರ್ದಿದ್ದಾರೆ. ಯಾಕಂದ್ರೆ ನಾನು ಧರ್ಮಶಾಸ್ತ್ರಗಳನ್ನು ಸಂಪೂರ್ಣವಾಗಿ ಆಮೂಲಾಗ್ರವಾಗಿ ಅವಾಗವಾಗ ನೋಡ್ತಾನೆ ಇರ್ತೀನಿ, ಸಂಶೋಧನೆ ಮಾಡ್ತಾನೆ ಇರ್ತೀನಿ. ಅದರಿಂದ ಹೇಗೆ ಬರ್ದಿರ್ತಾರೆ ಅಂತ ಕೂಡ ನೋಡ್ತೀನಿ ನಾನು. ಮಂಗಳವಾರ ಷಷ್ಠಿ ಉಪರಿ ಸಪ್ತಮಿ, ಆ ಸಪ್ತಮಿಗಳಿಗೆ
ಮಂಗಳವಾರ ಮಧ್ಯರಾತ್ರಿ, ಬುಧವಾರ ಬೆಳಗಿನ ಜಾವ 5:18 ಮುಗಿಯತ್ತೆ. ಅಂದ್ರೆ ನಮಗೆ ಸೂರ್ಯೋದಯಕ್ಕೆ ಮಾರನೇ ದಿನ, ನಮಗೆ ಫೆಬ್ರವರಿ 5ನೇ ತಾರೀಕು ಬುಧವಾರಕ್ಕೆ ಸೂರ್ಯೋದಯಕ್ಕೆ ಸಪ್ತಮಿ ತಿಥಿ ಇರೋದಿಲ್ಲ, ಅಷ್ಟಮಿ ತಿಥಿ ಇರುತ್ತೆ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈ ಕಡೆ ಭಾಗದ ತನಕನೂ ಎಲ್ರಿಗೂ ನೋಡೋದಕ್ಕೆ ಹೇಳಿ, ಯಾಕೆಂದ್ರೆ ಈ ವರ್ಷ ಬಂದಿರೋದನ್ನ ನಾನು ಲಾಸ್ಟ್ ಅಲ್ಲಿ ವಿಶೇಷವಾಗಿ ಹೇಳ್ತಾ ಇದ್ದೀನಿ, ಕಡೆ ತನಕನೂ ಜನ ನೋಡ್ಲಿ ಅಂತ. ಹಾಗಾಗಿ ಏನಾಗುತ್ತೆ ಅಂದ್ರೆ ಮಂಗಳವಾರ ಷಷ್ಠಿ ಉಪದಿ ಸಪ್ತಮಿ, ರಥಸಪ್ತಮಿ ಆಚರಣೆ ಮಾಡಬೇಕಾದ್ರೆ ನಮಗೆ ಅರುಣೋದಯ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಮಗೆ ಈ ಒಂದು ಸಪ್ತಮಿ ತಿಥಿ ಇರಬೇಕು ಅಂತ ಹೇಳುತ್ತೆ. ಹಾಗಾಗಿ ಏನಾಗುತ್ತೆ ಅಂದ್ರೆ ಇಲ್ಲಿ ನಮಗೆ ಈ ಒಂದು ಅರುಣೋದಯ ಕಾಲ ಆಗ್ಲಿ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಾಗ್ಲಿ ಮಂಗಳವಾರದ ದಿನ ಷಷ್ಠಿ ತಿಥಿ ಇರುತ್ತೆ, ಸಪ್ತಮಿ ಇರೋದಿಲ್ಲ. ಕರೆಕ್ಟ್ ಆಗಿ ನಿಧಾನವಾಗಿ ಬಿಡಿಸಿ ಹೇಳ್ತಾ ಇದ್ದೀನಿ ನಿಮಗೆ. ಹಾಗಾಗಿ ಏನಾಗುತ್ತೆ ಅಂದ್ರೆ ರಥಸಪ್ತಮಿ ಆಚರಣೆ ಅವತ್ತು ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು ನಾವು? ನೆಕ್ಸ್ಟ್ ಡೇ ಬುಧವಾರ ಏನಿದೆ ಅವತ್ತು ನಮ್ಮ ಅಷ್ಟಮಿ ಸೂರ್ಯೋದಯಕ್ಕೆ ಇರುತ್ತೆ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ, ಸೂರ್ಯೋದಯಕ್ಕೆ ಅಷ್ಟಮಿ ಇರುತ್ತೆ. ಆದರೆ ರಥಸಪ್ತಮಿ ಆಚರಣೆ ಮಾಡ್ಬೇಕಾದ್ರೆ ನಮಗೆ ಬ್ರಾಹ್ಮಿ ಮುಹೂರ್ತ ಅರುಣೋದಯ ಕಾಲಗಳು ವಿಶೇಷ, ಆ ಟೈಮ್ಗೆ ಸಪ್ತಮಿ ಇರುತ್ತೆ. ಅಲ್ಲಿ ಬುಧವಾರ ಸೂರ್ಯೋದಯಕ್ಕೆ ಅಷ್ಟಮಿ, ಅದಕ್ಕೆ ಹಿಂದೆ 48 ನಿಮಿಷ, ಅದಕ್ಕಿಂತ 48 ನಿಮಿಷ ಅನ್ನೋದನ್ನ ನಾವು ನೋಡಿದಾಗ ಅಲ್ಲಿ ನಮಗೆ ಸಪ್ತಮಿ ತಿಥಿ ಇರುತ್ತೆ ಇನ್ನು. ಹಾಗಾಗಿ ಯಾಕೆಂದ್ರೆ ನಾನು ಸ್ನಾನ ಮಾಡ್ಬೇಕಾದ್ರೂ ಹೇಳಿದ್ದೀನಿ ನಿಮ್ಗೆ, ಅರುಣೋದಯ ಬ್ರಾಹ್ಮಿ ಮುಹೂರ್ತದ ಒಳಗೆ ಸ್ನಾನ ಮಾಡಬೇಕು ಅಂತ. ಹಾಗಾಗಿ ಬುಧವಾರಕ್ಕೆ ನಮಗೆ ರಥಸಪ್ತಮಿ ಆಚರಣೆ, ಅರುಣೋದಯೇ ತನ್ನಿಮಿತ್ತಂ ಸ್ನಾನಂ ಅಂತ ಬಹಳ ಸ್ಪಷ್ಟವಾಗಿ ಈ ಪಂಚಾಂಗ ಕರ್ತದ ಒಂಟಿಕೊಪ್ಪಲ್ ಪಂಚಾಂಗ ಕರ್ತರು ಕರೆಕ್ಟ್ ಆಗಿ ಬರೆದಿದ್ದಾರೆ. ಹಾಗಾಗಿ ಈ ವರ್ಷ ನಮಗೆ ಫೆಬ್ರವರಿ 4ನೇ ತಾರೀಕು ಷಷ್ಠಿ ಉಪದಿ ಸಪ್ತಮಿ ಇದೆ. ಅವತ್ತಿಗೆ ವೈವಸ್ವತ ಮನ್ವಾದಿ ಸೂರ್ಯ ಜಯಂತಿ ಅಂತ ಕೂಡ ಬರ್ತಿದೆ ಪಂಚಾಂಗದಲ್ಲಿ. ಸೂರ್ಯ ಜಯಂತಿ ಮತ್ತೆ ವೈವಸ್ವತ ಮನ್ವಾದಿ ಯಾಕೆ ಬರ್ತಿದ್ದಾರೆ ಅಂದ್ರೆ ಅದು ನಮಗೆ ಅಪರಾಹ್ನ ಕಾಲದಲ್ಲಿ ಸಪ್ತಮಿ ಇರುತ್ತೆ. ನಮಗೆ ತರ್ಪಣ ಬಿಡ್ಬೇಕಾದ್ರೆ ಒಂದೇ ಲೆಕ್ಕಾಚಾರ, ಅಪರಾಹ್ನ ಕಾಲದಲ್ಲಿ ಆ ತಿಥಿ ಇರಬೇಕು. ಇದನ್ನ ನಮಗೆ ಮೊನ್ನೆ ಕೂಡ ಯಾರೋ ಕೇಳಿದ್ರು, ಅಮಾವಾಸ್ಯೆ ಸಾಮಾನ್ಯ ನೀವು ಒಂದಿನ ಮುಂಚೆನೆ ಹೇಳಿರ್ತೀರಲ್ಲ, ಅದೇನ್ ಲೆಕ್ಕಾಚಾರ ಅಂತ. ಅಮಾವಾಸ್ಯೆ ದಿನ ತರ್ಪಣ ಬಿಡ್ಬೇಕಾದ್ರೆ ಅಪರಾಹ್ನ ಕಾಲದಲ್ಲಿ ಅಮಾವಾಸ್ಯೆಗಳಿಗೆ ಇರ್ತಕ್ಕಂಥದ್ದು ಇಂಪಾರ್ಟೆಂಟು. ಸೂರ್ಯೋದಯ 6 ಗಂಟೆಗಿದ್ದಾಗ 1:12 3:36 ತನಕ ಅಪರಾಹ್ನ ಕಾಲ ಆಗಿರುತ್ತೆ. ಸೂರ್ಯೋದಯ ಹೆಚ್ಚು ಕಮ್ಮಿ ಆಗ್ತಾ ಇದ್ದಂಗೆ ಈ ಗಳಿಗೆನೂ ಹೆಚ್ಚು ಕಮ್ಮಿ ಆಗ್ತಾ ಹೋಗುತ್ತೆ. ಇದನ್ನ ಮುಖ್ಯವಾಗಿ ಇಟ್ಕೊಂಡು ಅಪರಾಹ್ನ ಕಾಲ ಅಂತ ಕರೀತಕ್ಕಂಥದ್ದು. ಹಾಗಾಗಿ ಏನಾಗುತ್ತೆ ಅಂದ್ರೆ ಈ ವರ್ಷ 2025ನೇ ಇಸ್ವಿ ಫೆಬ್ರವರಿ ತಿಂಗಳು ನಮಗೆ 4ನೇ ತಾರೀಕು ಮಂಗಳವಾರ ಷಷ್ಠಿ ಉಪದಿ ಸಪ್ತಮಿ ಬಂದಿದೆ. ಷಷ್ಠಿನೂ ಕೂಡ ಅಷ್ಟೇ ನಮಗೆ ಬೆಳಗ್ಗೆ 7:40 ತನಕ ಇದೆ. ಹಾಗಾಗಿ ಏನಾಗುತ್ತೆ ನಮಗೆ ಅವತ್ತು ರಥಸಪ್ತಮಿ ಆಚರಣೆ ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗ ರಥಸಪ್ತಮಿ ಯಾವತ್ತು, ಆಮೇಲೆ ಫುಲ್ ಸಪ್ತಮಿ, ಷಷ್ಠಿ ಉಪದಿ ಸಪ್ತಮಿ ಇದೆಯಲ್ಲ ಅಂದ್ರೆ ಸಪ್ತಮಿ ಇರೋದು ಮುಖ್ಯ ಅಲ್ಲ ನಮ್ಗೆ ಇಡೀ ದಿನ. ಅಲ್ಲಿ ಬ್ರಾಹ್ಮಿ ಮುಹೂರ್ತಕ್ಕೆ ಅರುಣೋದಯಕ್ಕೆ ಇಲ್ಲ ಅನ್ನೋದು ಮುಖ್ಯ. ಮಾನ್ಯ ದಿನಕ್ಕೆ ತಗೊಂಡಾಗ ನಮ್ಗೆ ಬ್ರಾಹ್ಮಿ ಮುಹೂರ್ತಕ್ಕೆ ಸಪ್ತಮಿ ಇರುತ್ತೆ, ಅರುಣೋದಯಕ್ಕೂ ಸಪ್ತಮಿ ಇರುತ್ತೆ. ಹಾಗಾಗಿ ಮಾರನೇ ದಿನ ಮಾಡಬೇಕಾದ್ದೇ ಸೂಕ್ತ. ಪಂಚಾಂಗ ಕರ್ತರು ಕರೆಕ್ಟ್ ಆಗಿ ಬರ್ತಿದ್ದಾರೆ ಅದನ್ನ. ಫೆಬ್ರವರಿ 5ನೇ ತಾರೀಕು ಬುಧವಾರ ರಥಸಪ್ತಮಿ ಆಚರಣೆ ಮಾಡಬೇಕು. ಈ ಒಂದು ವಿಚಾರವನ್ನ ನೀವು ವಿಡಿಯೋ ಏನು ನೋಡ್ತಿದ್ದೀರಾ ನೀವೆಲ್ಲರೂ ಕೂಡ ಎಲ್ಲರಿಗೂ ಕೂಡ ನಿಮ್ಮ ವಾಟ್ಸ್ಆಪ್ ಸ್ಟೇಟಸ್ಗಳಲ್ಲಿ ಹಾಕೊಳ್ಳಿ, ನಿಮ್ಮ ಫೇಸ್ಬುಕ್ ಅಕೌಂಟ್ ಅಲ್ಲಿ ಹಾಕೊಳ್ಳಿ, ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೊಳ್ಳಿ, ಅಥವಾ ನಿಮ್ಮ ಸ್ಟೇಟಸ್ ಅಲ್ಲಿ ಹಾಕೊಳ್ಳಿ, ನಿಮ್ಮ ಗ್ರೂಪ್ಗಳು ಏನಿರುತ್ತೆ ಗ್ರೂಪ್ ಅಲ್ಲಿ ಹಾಕೊಳ್ಳಿ, ನಿಮ್ಮ ಒಂದು ಕಮ್ಯುನಿಟಿ ಗ್ರೂಪ್ ಏನಿರುತ್ತೆ ಫೇಸ್ಬುಕ್ಗಳಲ್ಲಿ ಅಲ್ಲೂ ಕೂಡ ಹಾಕೊಳ್ಳಿ. ಎಲ್ಲ ಕಡೆ ಹಾಕೊಂಡಾಗ ಜನಗಳಿಗೆ ಇದು ಕರೆಕ್ಟ್ ವಿಚಾರ ಅನ್ನೋದು ಗೊತ್ತಾಗುತ್ತೆ. ಯಾಕೆ ಅಂದ್ರೆ ನಾವು ನಮ್ಮ ಸುಧರ್ಮ SPS ಅನ್ನತಕ್ಕಂತಹ ಯೂಟ್ಯೂಬ್ ವಾಹಿನಿನಲ್ಲಿ ಏನು ಮಾಡ್ತೀವಿ ಅದು 100% ಶಾಸ್ತ್ರೋಕ್ತವಾಗಿ ಇರ್ತಕ್ಕಂಥದ್ದು. ಇಲ್ಲ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದನ್ನೇ ಮಾಡಿರ್ತೀವಿ, ನಾವು ಹೇಳಿರ್ತೀವಿ. ಶಾಸ್ತ್ರದಲ್ಲಿ ಬೈ ಚಾನ್ಸ್ ನಮ್ಗೆ ಎಲ್ಲೂ ಹೇಳಿರ್ತಕ್ಕಂಥದ್ದು ಸಿಕ್ಕಿಲ್ಲ ಅಂದ್ರೆ ಅದು ತರ್ಕಬದ್ಧವಾಗಿ ಇರುತ್ತೆ. ವೈಜ್ಞಾನಿಕ ಅನ್ನೋ ಪದ ಬಳಸೋದಿಲ್ಲ, ಸೈಂಟಿಫಿಕ್ ಅನ್ನೋ ಪದ ಬಳಸಲ್ಲ. ಯಾಕೆಂದ್ರೆ ಸೈನ್ಸ್ ಇಸ್ ಜಸ್ಟ್ ಎ ಪಾರ್ಟ್ ಆಫ್ ಲಾಜಿಕ್. ತರ್ಕಬದ್ಧವಾಗಿ ತಾರ್ಕಿಕವಾಗಿ ಇರುತ್ತೆ ಅದು. ಹಾಗಾಗಿ ತಾರ್ಕಿಕವಾಗಿ ಇರೋದನ್ನೇ ಶಾಸ್ತ್ರ ಅಂತ ಕರೆಯೋದು ಅನ್ನೋದಕ್ಕೂ ಶಾಸ್ತ್ರದಲ್ಲಿ ಪ್ರಮಾಣ ಇದೆ. ಕೇವಲಂ ಶಾಸ್ತ್ರಮಾಶ್ರಿತ್ಯ ನ ಕರ್ತವ್ಯೋ ಹಿ ನಿರ್ಣಯ ಯುಕ್ತಿಹೀನೇ ವಿಚಾರಯತು ಧರ್ಮಹಾನಿ ಪ್ರಜಾಯತೆ. ಹಾಗಾಗಿ ತರ್ಕಕ್ಕೆ ನಿಲುಕಬೇಕು ಯಾವುದೇ ಶಾಸ್ತ್ರದಲ್ಲಿ ಬರಬೇಕಾದ್ರೂ ಕೂಡ. ಆ ತರ್ಕಬದ್ಧವಾಗಿ ನಾನು ಶಾಸ್ತ್ರೋಕ್ತವಾಗಿ ಹೇಳಿರ್ತೀನಿ. ಆದ್ರಿಂದ ಇದನ್ನ ಹೆಚ್ಚು ಶೇರ್ ಮಾಡ್ತಕ್ಕಂಥದ್ದು, ಜನಗಳಲ್ಲಿ ಸೊಸೈಟಿನಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥದ್ದು ನಿಮಗ್ ಬಿಟ್ಟಿದ್ದು. ನಮ್ಮ ಡ್ಯೂಟಿ ನಾವು ಮಾಡಿದೀವಿ, ನೆಕ್ಸ್ಟ್ ಮುಂದಿನ ನಿಮ್ಮ ಡ್ಯೂಟಿ ನೀವು ಮಾಡ್ತೀರಾ ಅಂತ ಅನ್ಕೊಂಡು
ಈ ಒಂದು ರಥಸಪ್ತಮಿಯ